ನಮಸ್ಕಾರ. ಅಧ್ಯಾಯ 1. ಮಹಾಶಿವರಾತ್ರಿ ಮಹಿಮೆ ಹಾಗೂ ಕಲಾವತಿಯಿಂದ ಪತಿ ದಶಾರ್ಹನ ಉದ್ಧಾರ. ಭಕ್ತಿಪ್ರದ ಶಿವರಾತ್ರಿ ಯುಕ್ತಿಯಲ್ಲಿ ಭಜಿಸಲ್ ಶಕ್ತಿಪ್ರಿಯ ಶಿವನವನು ಮುಕ್ತಿ ಕರುಣಿಸುವನು. ಕಾಶಿ ರಾಜನ ಪುತ್ರಿ ಕಲಾವತಿ ಸೋಷಿ ಶಿವನ ಪೂಜಾ ತಿಳಿಸಲ್ ರೋಷಿ ಹೋದ ರಾಜ ದಶಾರ್ಹನಾದನು ಪಾಶಮುಕ್ತನು. ಸಾಕ್ಷಾತ್ ಶಿವನು ಶ್ರೀಮನ್ ವಿಷ್ಣುವಿಗೆ ಹೇಳಿದ ಮಹಾಶಿವರಾತ್ರಿಯ ಮಹಿಮೆಯನ್ನು ಸೂತ ಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದುದು ಏನೆಂದರೆ, ವಿಶ್ವದಲ್ಲಿಯೇ ಭರತಖಂಡವು ಧರ್ಮದ ಆಗರವಾಗಿದೆ. ವರುಷದಲ್ಲಿ ಬರುವ ಚೈತ್ರ ಮಾಸಾದಿಗಳಲ್ಲಿ ಮಾಘ ಮಾಸವು ಶ್ರೇಷ್ಠವಾಗಿದೆ. ಅದರಲ್ಲಿಯೇ ಕೃಷ್ಣ ಪಕ್ಷದ ಚತುರ್ದಶಿಯು ಅತಿ ಶ್ರೇಷ್ಠವಾದ ಪವಿತ್ರ ದಿವಸವಾಗಿದೆ ಎಂದು ವ್ಯಾಸ ಮಹರ್ಷಿಗಳು ತಿಳಿಸಿರುವರು. ಈ ಮಹಾದಿನದಂದು ತಿಳಿದು ಅಥವಾ ತಿಳಿಯದೇ ಆಗಲಿ ವ್ಯಂಗ್ಯವಾಗಿ ಆ ಮಹಾಶಿವನ ನಾಮ ಸಂಕೀರ್ತನ ನಾಮಸ್ಮರಣೆ, ಶಿವಪೂಜೆ ಮಾಡುವುದು ಅಥವಾ ನೋಡುವುದು, ಶಿವಲಿಂಗಕ್ಕೆ ಸಹಸ್ರ ಬಿಲ್ವ ಪತ್ರಿಗಳನ್ನು ಏರಿಸುತ್ತಾ ಶಿವ ಧ್ಯಾನ ಮಾಡುತ್ತಾ, ಶಿವನ ಮೂರ್ತಿ ನೋಡುತ್ತಾ, ಶಿವನಾಮಗಳ ಶ್ರವಣ ಮಾಡುತ್ತಾ ಅಂದಿನ ಸಂಪೂರ್ಣ ರಾತ್ರಿಯನ್ನು ಶಿವನೊಲುಮೆಗಾಗಿ ಯಾರು ಮೀಸಲಿರುವರೋ ಅಂತಹವರ ಜನ್ಮಗಳಿಂದ ಬೆಂಬಿಡದೆ ಬಂದ ಪಾಪ ಮುಂಜಾನೆಯ ಮಂಜಿನಂತೆ ಕರಗಿ ಹೋಗಿ ಹೇಗೆ ರವಿಕಿರಣ ಬೀಳುವುದೋ ಹಾಗೆ ಪಾಪದ ಕೂಪ ನಶಿಸಿ ಪುಣ್ಯ ಲಭಿಸುವುದು. ಶಿವನೇ ಸರ್ವೋತ್ತಮ. ಜಗತ್ಕರ್ತನಾದ ಶಿವನೇ ಅಖಿಲ ಬ್ರಹ್ಮಾಂಡವನ್ನು ಪೋಷಿಸಿ ರಕ್ಷಿಸತಕ್ಕವನು, ಸರ್ವಶಕ್ತನು, ಸರ್ವರನ್ನು ಸಂರಕ್ಷಿಸುವನಾಗಿರುವನು. ಇಂಥ ಶಿವನ ದರ್ಶನ, ಪೂಜೆ, ನಾಮಸ್ಮರಣೆ, ಅಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಮಾಡಿ ಕ್ಷಯವಾಗದ ಪುಣ್ಯ ಭಾಗಿಗಳಾಗುವರು. ಪೂಜೆಗೆ ಶ್ರೇಷ್ಠವೆಂದಾದ ಕಪಿಲಾಷ್ಟಿ, ಸಂಕ್ರಮಣ, ಅಕ್ಷಯ ತದಿಗೆ, ನವರಾತ್ರಿ, ವಿಜಯದಶಮಿ, ಸೂರ್ಯ ಚಂದ್ರಗ್ರಹಣ, ಯುಗಾದಿ ಮುಂತಾದ ತಿಥಿಗಳಿಗಿಂತಲೂ ಶ್ರೇಷ್ಠವಾದುದು ಶಿವರಾತ್ರಿ, ಈ ಮಹಾಶಿವರಾತ್ರಿ. ಶಿವರಾತ್ರಿ ದಿನದಂದು ಮುಂಜಾನೆ ಶಿವನ ದರ್ಶನವಾದರೆ ಗತ ರಾತ್ರಿ ಗತಿಸಿದ ಪಾಪಗಳು, ಮಧ್ಯಾಹ್ನ ದರ್ಶನ ಪಡೆಯಲು ಗತಿಸಿದ ಜನ್ಮದಲ್ಲಿ ಉಂಟಾದ ಪಾಪಗಳು, ಸಾಯಂಕಾಲ ಶಿವನ ದರ್ಶನ ಪಡೆದರೆ ಕಳೆದ 7 ಜನ್ಮಗಳ ಸಂಚಿತ ಪಾಪಗಳು ಪಲಾಯನ ಮಾಡುವವು. ತ್ರಯೋದಶಿ ರಾತ್ರಿ ಊಟ ಉಪಹಾರ ಮಾಡದೆ ಚತುರ್ದಶಿಯ ಶಿವರಾತ್ರಿಯ ದಿನ ಹಗಲು ರಾತ್ರಿ ಶಿವನಾಮ ಜಪ, ಶಿವ ಪೂಜೆ, ಜಾಗರಣೆ ಮಾಡುತ್ತಾ ಶಿವನ ಕೊಂಡಾಡುತ್ತಾ ಕಾಲ ಕಳೆದರೆ ಅತಿ ಪುಣ್ಯ ಲಭಿಸುವುದು ಎಂದು ಸೂತ ಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದು ತಿಳಿದು ವಸಿಷ್ಠ, ವಿಶ್ವಾಮಿತ್ರ, ಗಾರ್ಗ್ಯ ಮೊದಲಾದ ಮುನೀಶ್ವರರು, ದೇವಗಣ ಗಂಧರ್ವರು, ಕಿನ್ನರರು, ಸಿದ್ಧಪುರುಷರು, ವಿದ್ಯಾಧರರು, ಇಷ್ಟೇ ಏಕೆ ಇಂದ್ರ, ವರುಣ, ಯಮ ಮೊದಲಾದ ಅಷ್ಟ ದಿಕ್ಪಾಲಕರು ಶಿವರಾತ್ರಿಯ ದಿನ ಆ ದಯಾಘನನಾದ ಪರಮಾತ್ಮನಾದ ಶಿವನನ್ನು ಭಕ್ತಿಯಿಂದ ಧೂಪ, ದೀಪ, ಗಂಧ, ಕುಂಕುಮ, ಪುಷ್ಪ, ಬಿಲ್ವ ಪತ್ರಗಳಿಂದ ಪೂಜಿಸಿ ನೈವೇದ್ಯ ತಾಂಬೂಲ ಅರ್ಪಿಸಿ ಶಿವಘೋಷ ರುದ್ರ ನಾಮ ಚಮಕಗಳನ್ನು ಹೇಳಿ ಶಿವನಾಮ ಸಂಕೀರ್ತನ ಮಾಡುವುದು. ಇದು ಎಲ್ಲಿ ನಡೆಯುವುದೋ ಅದೇ ಶಿವಕ್ಷೇತ್ರವೆನಿಸುವುದು. ಶಿವರಾತ್ರಿಯ ಪರ್ವಕಾಲದಲ್ಲಿ ಕೈಗೊಳ್ಳುವ ಶಿವನ ಪೂಜೆ ಅತ್ಯಂತ ಪಾವನವೂ ಶ್ರೇಷ್ಠವೂ ಆದುದಾಗಿದೆ. ಕಾರಣ ಸ್ಕಂದ ಪುರಾಣದಲ್ಲಿ ಶಿವ ದರ್ಶನ, ಶಿವಪೂಜೆ, ಶಿವಭಜನ ಯಾವ ಭಕ್ತರು ಮಾಡುವರೋ ಅಂಥ ಶಿವಭಕ್ತರಿಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತದೆ ಎಂದು ಉಲ್ಲೇಖವಿದೆ. ಎಲ್ಲ ಧರ್ಮಗಳ ಮತೀಯರಲ್ಲಿ ಶಿವಭಕ್ತರೇ ಮಹಾಪುಣ್ಯಶಾಲಿಗಳು. ಇದಕ್ಕೆ ಕಾರಣ ಸರ್ವರು ಈ ಶಿವರಾತ್ರಿ ವ್ರತವನ್ನು ಆಚರಿಸಿ ಮಹಾಭಾಗ್ಯಶಾಲಿಗಳಾಗಲಿ. ಈ ಶಿವರಾತ್ರಿ ವ್ರತದ ಮಹಿಮೆಯ ಅನೇಕ ಕಥೆಗಳಿವೆ. ಇಂಥ ಕಥೆಗಳನ್ನು ಇಲ್ಲಿ ವಿವರಿಸುವೆನು. ಮಥುರಾ ನಗರದ ರಾಜನಾಗಿ ಹೋದ ದಶಾರ್ಹ ಮಹಾರಾಜನ ಅತಿ ರೋಚಕವಾದ ಚರಿತ್ರೆಯನ್ನು ಕಥಾರೂಪದಲ್ಲಿ ಆಲಿಸಿರಿ. ಪೂರ್ವ ಕಾಲದಲ್ಲಿ ಭಾರತ ದೇಶ ಅನ್ನ, ವಸ್ತ್ರ, ಧನ, ಕನಕಗಳಿಗೆ ತವರು ಮನೆಯಾಗಿತ್ತು. ಭೂದೇವಿಯು ವನಸಿರಿಯಿಂದ ತುಂಬಿ ಸಕಲ ಸಂಪತ್ತಿನಿಂದ ಕಂಗೊಳಿಸುತ್ತಿತ್ತು. ಅಂತೆಯೇ ಯಾಗ, ಪೂಜೆ, ತಪೋವನಗಳು ಮುನಿಗಳಿಂದ ತುಂಬಿ ವೇದ ಘೋಷ, ಶಿವ ಪೂಜೆಗಳಿಂದ ಕಾಡು ನಾಡಾಗಿ ನಲಿಯುತ್ತಿತ್ತು. ಸ್ವಭಾವಜನ್ಯ ವೈರಿಗಳಾಗಿದ್ದ ಪ್ರಾಣಿಗಳು ಸ್ನೇಹ ಜೀವಿಗಳಾಗಿ ನಲಿದಾಡುತ್ತಿದ್ದವು. ಈಗಿನಂತೆ ಅಂದಿನ ಜನಸಾಮಾನ್ಯರಲ್ಲಿ ಆಹಾರಕ್ಕಾಗಿ, ವಸ್ತ್ರಕ್ಕಾಗಿ, ಹಣಕ್ಕಾಗಿ ಕೊಲೆ, ಸುಲಿಗೆ, ಮೋಸ, ವಂಚನೆ, ಅನ್ಯಾಯ, ಅನಾಚಾರಗಳು ನಡೆಯುತ್ತಿರಲಿಲ್ಲ. ಇಂಥ ಸಮೃದ್ಧ ಭಾರತ ಖಂಡದಲ್ಲಿ ಮಥುರಾ ಎಂಬ ಪಟ್ಟಣವು ಸಿರಿ ಸಂಪತ್ತಿನಲ್ಲಿ ಅಲಕಾವತಿ ನಗರದಂತೆ, ಧರ್ಮನೀತಿ, ಭಕ್ತಿಯಲ್ಲಿ ಮುಕ್ತಿ ಕ್ಷೇತ್ರವಾದ ಕಾಶಿಯ ಗಯಾ ನಗರಗಳಂತೆ ಸಿರಿ ಸಂತೋಷದಿಂದ ಅಮರ ರಾಜಧಾನಿಯಾದ ಮಥುರೆಯು ದೊರೆಯಾದ ಸತ್ಯವರ್ಮ, ಮಹಾರಾಣಿಯಾದ ಶಾಂತಿಮತಿಯರಿಂದ
ರಾಜ ರಾಣಿಯರ ಹೆಸರೇ ಹೇಳುವಂತೆ ಸತ್ಯ ಶಾಂತಿಗಳ ಸಂಗಮದಂತೆ ರಾಜ್ಯ ಹಾಗೂ ರಾಜಧಾನಿ ಕಂಗೊಳಿಸುತ್ತಿತ್ತು. ಸಕಲೈಶ್ವರ್ಯವಿದ್ದರೂ ರಾಜರಾಣಿಯರಿಗೆ ಸುಪುತ್ರನಿಲ್ಲದ ಚಿಂತೆ ವ್ಯಾಪಿಸಿ ದುಃಖ ತತ್ಪರರಾಗಿರುವಾಗ ಯಾದವಂಶ ಗುರುಗಳು ಪರಂಪರೆಯಂತೆ ಬಂದು ಸತ್ಯವರ್ಮ ರಾಜನಿಗೆ ಪತ್ನಿಯೊಂದಿಗೆ ನಿತ್ಯದಲ್ಲಿ ಶಿವಪೂಜೆ, ಬ್ರಾಹ್ಮಣ ದೀನ ದಲಿತರಿಗೆ ದಾನ ಮಾಡಬೇಕು ಮತ್ತು ಸತ್ಯವ್ರತಸ್ಥನಾಗಿ ಶಿವಧ್ಯಾನ, ರಾಜ್ಯದಲ್ಲಿ ಶಿವಮಂದಿರ ನಿರ್ಮಾಣ, ಅಲ್ಲಿ ಶಾಸ್ತ್ರೋಕ್ತ ಶಿವಪೂಜೆ ನಡೆಸಿದರು. ಭಗವಾನ್ ಪರಶಿವನು ನಿಮಗೆ ಸುಪುತ್ರನನ್ನು ಕರುಣಿಸುವನು ಎಂದು ಹೇಳಲಾಗಿ ಮಹಾರಾಜ ಸತ್ಯವರ್ಮ, ಮಹಾರಾಣಿ ಶಾಂತಿಮತಿಯರಿರುವರು ನಿತ್ಯದಲ್ಲಿ ಶಿವಪೂಜೆ, ಶಿವಧ್ಯಾನ ಅಲ್ಲದೆ ರಾಜಧಾನಿಯಲ್ಲಿ ಎಲ್ಲರೂ ಧರ್ಮವಂತರಾಗಿ ಅವನ ಆರಾಧನೆ, ಶಿವಕೀರ್ತನೆ, ಧ್ಯಾನ ಮಾಡುವಂತೆ ಶಿವಾಲಯಗಳ ನಿರ್ಮಾಣ, ಶಿವಪೂಜೆಯ ವ್ಯವಸ್ಥೆ, ದಾಸೋಹಕ್ಕೆ ವ್ಯವಸ್ಥೆ ಮಾಡಿಸಿದನು. ಇವರ ಕಾಮನೆಯಂತೆ ಪರಶಿವನ ಕರುಣೆಯಿಂದ ಮಹಾರಾಜನ ಪತ್ನಿ ಶಾಂತಿಮತಿಯು 9 ಮಾಸ ಹೊತ್ತು 10ನೇ ತಿಂಗಳ ಒಂದು ಶುಭ ಮುಹೂರ್ತದಲ್ಲಿ ಪುತ್ರರತ್ನನಿಗೆ ಜನ್ಮ ಕೊಟ್ಟಳು. 16ನೇ ದಿವಸಕ್ಕೆ ಗುರುಗಳಿಂದ ಪ್ರಾತಃ ಕಾಲದಲ್ಲಿ ದಶಾರ್ಹ ಅಂದರೆ ದಶ ದಿಕ್ಕುಗಳಿಗೂ ಯೋಗ್ಯನೆಂದು ಅರ್ಥ ಬರುವ ದಶಾರ್ಹನೆಂದು ನಾಮಕರಣ ಮಾಡಿದರು. ದಶಾರ್ಹನು ತನ್ನ ಬಾಲಲೀಲೆಗಳಲ್ಲಿ ಆಗಲೇ 8 ವರ್ಷ ಕಳೆಯಲು ರಾಜ ಸತ್ಯವರ್ಮನು ಮಗನು ಮುಂದೆ ರಾಜ್ಯಕ್ಕೆ ಉತ್ತಮ ದೊರೆಯಾಗಿ ಪ್ರಜೆಗಳಿಗೆ ಸುಖ ನೆಮ್ಮದಿ ಕೊಡುವಂತಾಗಲೆಂದು ಬಯಸಿ ಗುರುಕುಲದಲ್ಲಿ ಯುದ್ಧ ಕೌಶಲ್ಯ, ರಾಜನೀತಿ, ನ್ಯಾಯ ಪರಿಪಾಲನೆ, ಭ್ರಾತೃಭಾವ, ಪ್ರಾಣಿದಯೆ, ಧರ್ಮ ಪರಿಪಾಲನೆ, ಪರಧರ್ಮ ಸಹಿಷ್ಣುತೆ ಕಲಿತು ವಿದ್ಯೆಯ ಸಾಗರ ಆಗಿ ಬರಲೆಂದು ಬಿಟ್ಟನು. ತಂದೆಯ ಬಯಕೆಯಂತೆ ದಾನದಲ್ಲಿ ಕರ್ಣನಂತೆ, ಸತ್ಯ ಪಾಲನೆಯಲ್ಲಿ ರಾಜ ಹರಿಶ್ಚಂದ್ರನಂತೆ, ಶೌರ್ಯದಲ್ಲಿ ಫಲ್ಗುಣನಂತೆ, ಬಲದಲ್ಲಿ ಬಲರಾಮನಂತೆ, ರಾಜನೀತಿಯಲ್ಲಿ ಕೃಷ್ಣನಂತೆ, ರಾಜ್ಯ ಕಾರಭಾರದಲ್ಲಿ ಗುರುವಿನಂತೆ ಮಹಾಮೇಧಾವಿಯಾಗಿ ಸದಾ ಪ್ರಜಾಹಿತ ಚಿಂತಕನಾಗಿ ಸರ್ವವಿದ್ಯಾನಿಧಿಯಾಗಿ ರಾಜಧಾನಿಗೆ ಬರಲು ಮಗನ ಉತ್ಕರ್ಷೆ ಕಂಡು ಪುಳಕಿತನಾದ ದೊರೆ ಸತ್ಯವರ್ಮ ಒಂದು ಶುಭ ಮುಹೂರ್ತದಲ್ಲಿ ಮಗನಿಗೆ ರಾಜಪದವಿ ನಿಯಮಿಸಿ ಮೋಕ್ಷ ಪ್ರಾಪ್ತಿಗಾಗಿ ವಾನಪ್ರಸ್ಥ ಸ್ವೀಕಾರ ಮಾಡಿ ಕಾಡಿಗೆ ಹೊರಟು ಹೋದನು. ಸಕಲ ಸದ್ಗುಣಿಯಾದ ದಶಾರ್ಹ ರಾಜನು ಮಥುರಾ ನಗರದಲ್ಲಿ ರಾಜ್ಯವಾಳುತ್ತಿರುವಾಗ ಇದೇ ಕಾಲದಲ್ಲಿ ಪಾವನ ಕ್ಷೇತ್ರ, ಧರ್ಮದ ನಾಡು, ಸತ್ಯ ಶಾಂತಿಯ ಬೀಡು ಎಂದು ಪ್ರಸಿದ್ಧಿ ಪಡೆದಿದ್ದ ವಾರಣಾಸಿಯಲ್ಲಿ ದೊರೆ ವಿಜಯಸಿಂಹನು ರಾಜ್ಯವಾಳುತ್ತಿದ್ದನು. ಈ ದೊರೆಗೆ ಓರ್ವ ಸ್ತ್ರೀ ರತ್ನ ಮಗಳಾಗಿ ಹುಟ್ಟಿದಳು. ಕೂಸು ನೋಡುವುದು ಕಂಗಳಿಗೆ ಎಷ್ಟು ನೋಡಿದರೂ ನೋಡಬೇಕೆಂಬಾಸೆ ಹುಟ್ಟುವಂತೆ ಸುಂದರ ಸ್ಫುರದ್ರೂಪಿ ಚಿನ್ನದ ಪುತ್ಥಳಿ ರನ್ನದ ಗೊಂಬೆಯಂತೆ ಚಂದ್ರಕಲೆಯಂತೆ ಕಂಗೊಳಿಸುತ್ತಿದ್ದಳು. ಅಂತೆಯೇ ಧರ್ಮಗುರುಗಳು 13ನೇ ದಿವಸಕ್ಕೆ ಲಲಿತ ಕಲೆಗಳ ಆಗರದಂತಿದ್ದ ಕೂಸಿಗೆ ಕಲಾ ಎಂದು ನಾಮಕರಣ ಮಾಡಿದರು. ಮುಂದೆ ಕಲಾವತಿ ಎಂದು ಕರೆಯ ಹತ್ತಿದರು. ಕಲಾವತಿಯು ಬಿದಿಗೆಯ ಚಂದ್ರನಂತೆ ಮೈಕೈ ತುಂಬಿ ಮದುವೆಯ ವಯಸ್ಸಿಗೆ ಬೆಳೆದು ನಿಂತಳು. ರಾಜ ವಿಜಯಸಿಂಹನು ಮಗಳಿಗೆ ತಕ್ಕ ಅನುರೂಪ ವರನ ಶೋಧಕ್ಕೆ ತನ್ನ ರಾಜ್ಯದ ಚತುರ ಪಂಡಿತರನ್ನು ಎಲ್ಲ ಕಡೆಗೂ ಕಳುಹಿಸಿಕೊಟ್ಟನು. ಸುತ್ತು ಕಡೆ ಸಂಚರಿಸುತ್ತಾ ವರಶೋಧ ಮಾಡುತ್ತಾ ಮಥುರಾ ನಗರಕ್ಕೆ ಬಂದು ಬೀಡು ಬಿಟ್ಟು ಮಥುರಾ ನಗರದ ರಾಜನು ಇನ್ನೂ ಚಿಕ್ಕವನು ಹಾಗೂ ಅವಿವಾಹಿತನೆಂದು ತಿಳಿದು ದಶಾರ್ಹ ರಾಜನ ಎಲ್ಲ ವೃತ್ತಾಂತವನ್ನು ತಿಳಿದು ಹಾಗೂ ದಶಾರ್ಹ ರಾಜನಿಗೂ ವಿಜಯಸಿಂಹನ ಮಗಳ ವೃತ್ತಾಂತ ಹಾಗೂ ಕಲಾವತಿಯ ಭಾವಚಿತ್ರ ತೋರಿಸಿ ರಾಜನಲ್ಲಿ ವಿವಾಹದ ಆಶೆಗೆ ಅಂಕುರ ಹುಟ್ಟಿಸಿ ಬಂದರು. ಈ ವಿಷಯ ಹಾಗೂ ದಶಾರ್ಹ ರಾಜನ ಭಾವಚಿತ್ರ ಹಾಗೂ ಅವನ ಗುಣಗಾನವನ್ನು ವಿಜಯಸಿಂಹನಿಗೆ ಅರುಹಿದರು. ವಿಜಯಸಿಂಹರಾಜನು ಗುರು ಮುನಿಗಳ ಸಮ್ಮತಿ ಪಡೆದು ಮಗಳಾದ ಕಲಾವತಿಯನ್ನು ಅಗ್ನಿಸಾಕ್ಷಿಯಾಗಿ ರಾಜ ದಶಾರ್ಹನಿಗೆ ಧಾರೆ ಎರೆದುಕೊಟ್ಟನು. ಮದುವೆಯ ನಿಮಿತ್ತ ವಾರಣಾಸಿ ಮಥುರಾ ನಗರವಾಸಿಗಳೇ ನವರಸ ಪೂರಿತ ಭಾರೀ ಭೋಜನವೇರ್ಪಡಿಸಿ ಮದುವೆಯ ಕಾರ್ಯ ಸಂಪನ್ನಗೊಳಿಸಿದನು. ಇತ್ತ ಕಲಾವತಿಯ ರೂಪಕ್ಕೆ ದಶಾರ್ಹನು ತನ್ನ ಕಣ್ಮನಗಳಲ್ಲಿ ಮಿಲನದ ದಾರಿ ಕಾಯುತ್ತಿದ್ದನು. ಹಗಲು ರಾತ್ರಿ ತಾಸುಗಳ ಗಣನೆ ಮಾಡುತ್ತಾ ಅದೇ ಧ್ಯಾನದಲ್ಲಿ ಇರುತ್ತಿರಲು ಅದೊಂದು ಶುಭ ದಿನದಂದು ಸತಿ ಸೌಭಾಗ್ಯವತಿಯಾದ ಕಲಾವತಿಯು ತುಂಬಿದ ಯೌವನದ ಮೈಮಾಟದ ದೇಹಕ್ಕೆ ಮುತ್ತಿನಂಚಿನ ಜರಿ ಪೀತಾಂಬರ ಉಟ್ಟು ಕಸೂತಿಯ ಜರದ ಕುಪ್ಪಸ ತೊಟ್ಟು ರತ್ನದ ನತ್ತು ನಾಸಿಕದಲ್ಲಿಟ್ಟು ಹಣೆಯಲ್ಲಿ ಸಿಂಧೂರದ ಬೊಟ್ಟು ಇಟ್ಟು ಶ್ರೀಗಂಧ ಪರಿಮಳ ಪೂಸಿಕೊಂಡು ಕೊರಳಲ್ಲಿ ರತ್ನ ಖಚಿತ ಮಾಂಗಲ್ಯ ಧರಿಸಿ ನೀಳಕೇಶಗಳ ಜಡೆ ಇಳಿಬಿಟ್ಟು
ಸಂಪಿಗೆ ಮಲ್ಲಿಗೆ ಕುಸುಮಗಳ ಮಾಲೆ ಧರಿಸಿ ಶೃಂಗಾರ ದೇವತೆಯಂತೆ ಮಂದಸ್ಮಿತಳಾಗಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಮಂದಗಮನೆ ಕೇಸರಿ ಭರಿತ ಕೆನೆ ಹಾಲಿನ ಪಾತ್ರೆಯೊಂದಿಗೆ ಪತಿಯ ಶಯನ ಗೃಹ ಪ್ರವೇಶಿಸಿದಳು. ಪದ್ಮ ಕೋಮಲವಾದ ಹಂಸತೂಲಿಕಾ ಶಯನದಲ್ಲಿ ಒದಗಿದ ದಶಾರ್ಹ ರಾಜನು ಏವೇ ಇಕ್ಕದೆ ತದೇಕ ದೃಷ್ಟಿಯಿಂದ ಸೌಂದರ್ಯ ದೇವತೆಯ ಮುಖವನ್ನು ದೃಷ್ಟಿಸಿ ಸೌಂದರ್ಯದ ಸುಖವನ್ನು ಕಣ್ಣಿನಿಂದ ಹೀರಿ ಸುಖಿಸಿದನು. ಕಲಾವತಿಯ ರೂಪ, ಯೌವನ, ಅವಳ ಮೈಮಾಟದ ವೈಖರಿಗೆ ಮನಸೋತ ರಾಜನು ಕಾಮಾತುರನಾಗಿ ಲಜ್ಜಾರಹಿತನಾಗಿ ಕಲಾವತಿಯನ್ನು ಬರಸೆಳೆದು ಅಪ್ಪಲು ಮುಂದಾದನು. ಅಷ್ಟರಲ್ಲಿಯೇ ಸತಿ ಕಲಾವತಿಯ ಪತಿಯ ವರ್ತನೆ ನೋಡಿ, ಹೇ ಪ್ರಾಣೇಶ್ವರ, ನನ್ನನ್ನು ಅಪ್ಪಬೇಡವೆಂದು ಅಬ್ಬರಿಸಿದಳು. ಆದರೆ ಕಲಾವತಿಯ ಈ ನುಡಿ ಮುತ್ತುಗಳು ಕಾಮದಿಂದ ತತ್ತರಿಸುತ್ತಿದ್ದ ದಶಾರ್ಹ ರಾಜನ ಕಿವಿಗೆ ಬೀಳಲೇ ಇಲ್ಲ. ತರಾತುರಿಯಲ್ಲಿ ಆತುರದಿಂದ ಸತಿಯ ಕರಪಿಡಿದು ಬಿಗಿದಪ್ಪಲು ಕಾಯ್ದ ಕಬ್ಬಿಣದ ಕಂಬಕ್ಕೆ ಚುಂಬಿಸಿದಂತಾಗಿ ಬಿಸಿಗೆ ಬೆದರಿ ಮತಿಗೆಟ್ಟು ಕಾಮಬಾಧೆಯಿಂದ ದೂರನಾಗಿ ಕೂಡಲೇ ಹಿಂದಕ್ಕೆ ಸರಿದು ಅಂದದ್ದೇನೆಂದರೆ, ಹೇ ಪ್ರಾಣೇಶ್ವರಿ, ಕೋಮಲ ನಿನ್ನ ದೇಹ ಹೀಗೆ ಅಗ್ನಿಯಂತೆ ಸುಡುವುದೇಕೆ? ಮಮತೆಯ ಮಡದಿಯಾದ ನಿನ್ನ ಕೋಮಲ ಶರೀರಾಲಿಂಗನದ ನನ್ನ ಮನದಾಶೆಯನ್ನು ಹೀಗೆ ಕಮರಿಸಿದ್ದು ಯಾಕೆ? ಮುದ್ದಿನ ಸತಿಯಾದ ಕಲಾವತಿಯು ಅಂದದ್ದೇನೆಂದರೆ, ಹೇ ಪ್ರಾಣೇಶ್ವರ, ಭೂತಲದಲ್ಲಿ ಒಂದು ವಸ್ತು ಮತ್ತೊಂದರಲ್ಲಿ ಲೀನವಾಗಬೇಕಾದರೆ ಅವೆರಡರಲ್ಲಿ ಸಮಾನ ಗುಣಗಳಿದ್ದರೆ ಸಾಧ್ಯ. ಹಾಗೆಯೇ ನಾನು ನೀವು ಒಂದಾಗಬೇಕಾದರೆ ನಮ್ಮಿರುವರಲ್ಲಿ ಸಮಾನವಾದ ಗುಣಧರ್ಮಗಳಿರಬೇಕು. ನನ್ನ ತಂದೆಯವರು ನಾನು 8 ವರ್ಷದಲ್ಲಿದ್ದಾಗ ನಮ್ಮ ಗುರುಗಳಾದ ದೂರ್ವಾಸ ಮುನಿಗಳಿಂದ ಶಿವದೀಕ್ಷಾ ಕೊಡಿಸಿದರು. ಅಲ್ಲದೆ ನನಗೆ ಶಿವ ಪಂಚಾಕ್ಷರಿ ಮಂತ್ರ ಬೋಧನೆ ಮಾಡಿದರು. ಕಾರಣ, ನನ್ನ ಕಾಯ ಶಿವಮಯವಾಗಿದೆ. ನಿಮ್ಮ ಶರೀರ ಶಿವದೀಕ್ಷೆ ಶಿವ ಪಂಚಾಕ್ಷರಿ ಮಂತ್ರ ಉಪದೇಶದಿಂದ ದೂರವಿದೆ. ಕಾರಣ, ನೀವು ಮೊದಲು ರಾಜಸೂತ್ರ ಹಿಡಿದು ರಾಜಕಾರ್ಯ ಮಾಡುವಾಗ ಅದೆಷ್ಟೋ ಪಾಪ ಕಾರ್ಯಗಳಿಂದ ಸುರಪಾನ, ಅಭಕ್ಷಭಕ್ಷಣ, ಪರಸ್ತ್ರೀ ನೋಟ ಮುಂತಾದ ಪಾಪ ಕಾರ್ಯಗಳಿಂದ ಪಾಪದ ಶಿಖರವೇ ನೀವಾಗಿದ್ದೀರಿ. ಪಾಪಿ ಶರೀರ ಪುಣ್ಯ ಶರೀರ ಒಂದಾಗಲಾರವು. ಪುಣ್ಯದ ಬಲದಿಂದ ಪಾಪ ಭಸ್ಮವಾಗುವುದು. ಕಾರಣ, ನೀವು ಮೊದಲು ಗುರುಮುಖೇನ ಶಿವ ಪಂಚಾಕ್ಷರಿ ಮಂತ್ರ ಉಪದೇಶ ಶಿವದೀಕ್ಷೆ ಹೊಂದಿರಿ. ನಂತರ ಸತಿಪತಿಗಳ ಸುಖಾನಂದ ಮಿಲನ ಇದ್ದೇ ಇದೆ ಎಂದು ನುಡಿಯಲು, ಆಗ ದಶಾರ್ಹ ದೊರೆಯು, ಹೇ ವಲ್ಲಭಿ, ಸತಿಯಾದ ನೀನೇ ಗುರುಮುಖೇನ ಪಡೆದ ಶಿವದೀಕ್ಷೆ ಹಾಗೂ ಶಿವ ಪಂಚಾಕ್ಷರಿ ಮಂತ್ರ ಬೋಧಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡು ಎಂದು ಕೈಮುಗಿಯಲು, ಸತಿ ಕಲಾವತಿಯು, ನೀವು ನನಗೆ ಪತಿಯಾಗಿ ಬಂದಿರುವಿರಿ. ಕಾರಣ, ನನಗೆ ಕೈಮುಗಿಯದೆ ಶಿವನಿಗೆ ಶರಣಾಗಿ ಶಿವನನ್ನೇ ಮೊರೆ ಹೋಗಿ. ನೀವು ಇಲ್ಲಿಯವರೆಗೆ ಯೌವನದ ಮದ, ಧನ, ಸಿರಿಕನಕ ಮದ, ರಾಜ್ಯದ ಮದ, ಅಧಿಕಾರದ ಮದ, ಲೋಭದ ಮದ, ದುರಾಶೆಯ ಮದ, ರೂಪಮದ, ತಿರಸ್ಕಾರ ಮದ, ಹೀಗೆ ಅಷ್ಟಮದಗಳಿಂದ ಬೆಳೆದು ಸರ್ವಧರ್ಮಗಳಲ್ಲಿ ಶ್ರೇಷ್ಠವಾದ ಶಿವಧರ್ಮವನ್ನೇ ಮರೆತು ಮೆರೆದ ನೀವು ಮಹಾಪಾಪಿಯಾಗಿರುವಿರಿ. ಶಿವ ಪಂಚಾಕ್ಷರ, ಶಿವ ಷಡಾಕ್ಷರ ಮಂತ್ರಗಳ ಮಹಿಮೆಯನ್ನು ನೀವೇನು ಬಲ್ಲಿರಿ? ಇದೋ ಕೇಳಿರಿ. ಭುವಿಯೊಳದಿಕವದು ಶಿವ ಪಂಚಾಕ್ಷರ ಮಂತ್ರ. ಭಕ್ತಿಯಲ್ಲಿ ಭಜಿಸಲ್ ನಿಜ ಪರಿಹರಿಸುವುದು ಪಾತಕ. ಮುಕ್ತಿ ದೊರಕುವುದ ಪರಶಿವನೊಲಗದಲ್ಲಿ ಸತ್ಯವೆಂದ. ಶಿವನೊಲುಮೆಗೆ ಶಿವಾಯ ನಮಃ ನಾಮ ಜಪ. ಶಿವ ಪಂಚಾಕ್ಷರ ಮಂತ್ರ ನೀ ಮನದ ನುಡಿಯಲು ಶಿವ ಕಾರುಣ್ಯವದು ಇಹಪರದಲ್ಲಿ ದೊರಕುವುದು ಸತ್ಯವೆಂದು. ಹೀಗೆ ಶಿವ ಪಂಚಾಕ್ಷರ ಬೀಜ ಮಂತ್ರದ ಮಹಿಮೆಯನ್ನು ಕೇಳಿದಾಕ್ಷಣ ರಾಜ ದಶಾರ್ಹನ ಶರೀರದಲ್ಲಿ ವಿದ್ಯುತ್ ಸಂಚರಿಸಿದಂತೆ ಶಿವ ಪಂಚಾಕ್ಷರ ಮಹಾಮಂತ್ರ ತನ್ನ ಪ್ರಭಾವ ಬೀರಿತು. ಆಗಲೇ ಸತಿ ಕಲಾವತಿಗೆ, ನನಗೆ ಶಿವದೀಕ್ಷೆ ಕೊಡಿಸು, ತಾಪ ಪಾಪ ತಾರಕನಾದ ಪರಶಿವನಿಗೆ ಶರಣಾಗಿದ್ದೇನೆ ಎನ್ನಲು ಸತಿ ಕಲಾವತಿಯು ತನ್ನ ಗುರುಗಳಾದ ಗಾರ್ಗ್ಯ ಮುನಿಗಳ ಪುಣ್ಯಾಶ್ರಮಕ್ಕೆ ಕರೆದೊಯ್ದಳು. ಪೂಜ್ಯ ಗಾರ್ಗ್ಯ ಮುನಿ ಪುಣ್ಯಾಶ್ರಮ ತರುಲತೆಗಳಿಂದ, ನಾನಾ ತರಹದ ಪರಿಮಳ ಸುಗಂಧ ಕುಸುಮಗಳಿಂದ, ಶುಕಪಿಕಗಳಿಂದ, ನಯನ ಮನೋಹರ ಮೊಲ ಜಿಂಕೆಗಳಿಂದ, ಚಿಲಿಪಿಲಿ ಗುಟ್ಟುವ ಪಕ್ಷಿಗಳ ಕಲರವ ನಿನಾದದಿಂದ, ಮುನಿ ಪುಂಗವರ ವೇದ ಘೋಷಗಳಿಂದ ಆಶ್ರಮದ ಇರುವಿಕೆ ಪರಶಿವನ ಒಡ್ಡೋಲಗದಂತೆ ಕಂಗೊಳಿಸುತ್ತಿತ್ತು. ಏಟುಗಳ ಮಧ್ಯದಲ್ಲಿ ನಕ್ಷತ್ರ ಮಂಡಲದ ಚಂದ್ರನಂತೆ ಗಂಧ ಕುಂಕುಮ ಭಸ್ಮ ಲೇಪಿತನಾಗಿ ಕರಗಳಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿಕೊಂಡು ಜಟಾಮುಕುಟ ಮಂಡಿತರಾಗಿ ಕಂಗಳನ್ನು ಅರೆಮುಚ್ಚಿ ಶಿವ ಧ್ಯಾನಾಸಕ್ತರಾದ
ಗಾರ್ಗ್ಯ ಮಹಾಮುನಿಗಳ ಪಾದ ಪದ್ಮಗಳಿಗೆ ಸತಿಪತಿಗಳಿರುವರು ಮಣಿದು ಕೈ ಮುಗಿದು ನಿಲ್ಲಲು ಆಗ ದಯಾಪರನಾದ ಗಾರ್ಗ್ಯ ಮಹಾಮುನಿಯು ಬಂದ ತಾತ್ಪರ್ಯವನ್ನು ಜ್ಞಾನ ಚಕ್ಷುಗಳಿಂದ ತಿಳಿದು, ರಾಜ ದಶಾರ್ಹನೇ, ನೀನು ಪತ್ನಿ ಸಹಿತನಾಗಿ ಶಿವದೀಕ್ಷೆ ಪಡೆಯಲು ಬಂದುದೇ ನಿನ್ನ ಪುಣ್ಯ. ನಿನಗೆ ಈಗಾಗಲೇ ಶಿವದೀಕ್ಷೆ ಅನುಗ್ರಹಿಸಿ ಶಿವನ ಮಹಾಮಂತ್ರವನ್ನು ಉಪದೇಶಿಸುವ ಪರಿಪಕ್ವ ಕಾಲ ಕೂಡಿ ಬಂದಿದೆ. ನಮ್ಮಾಶ್ರಮದ ಹತ್ತಿರವೇ ಹಿಮಾಲಯದಿಂದ ಹರಿದು ಬರುತ್ತಿರುವ ಪಾವನಳಾದ ಯಮುನೆಯಲ್ಲಿ ಮನದ ಕಲ್ಮಶವ ತೊಳೆದು ಮಡಿಯಾಗಿ ಬಾ ಎಂದು ನುಡಿಯಲು ಸತಿ ಕಲಾವತಿಯೊಂದಿಗೆ ಯಮುನಾ ನದಿಯ ಪವಿತ್ರ ಜಲದಲ್ಲಿ ಮಿಂದು ಮಡಿಯುಟ್ಟು ಏಕಾಗ್ರ ಚಿತ್ತದಿಂದ ಮರಳಿ ಆಶ್ರಮದ ಪರ್ಣಶಾಲೆಗೆ ಬಂದರು. ಮುನಿ ವಂದಿತರಾದ ಗಾರ್ಗ್ಯರು ದಶಾರ್ಹ ರಾಜನನ್ನು ವೇದಿಕೆಯ ಮಂಟಪದಲ್ಲಿ ಪೂರ್ವಾಭಿಮುಖವಾಗಿ ಕೂಡಿಸಿ ವೇದ ಮಂತ್ರ ಶಿವಘೋಷದೊಂದಿಗೆ ಶಿವದೀಕ್ಷೆಯನ್ನು ಅನುಗ್ರಹಿಸಿ ಮಸ್ತಕದ ಮೇಲೆ ತಮ್ಮ ಬಲಹಸ್ತವನ್ನಿಟ್ಟು ಬಲ ಕಿವಿಯಲ್ಲಿ ಶಿವ ಪಂಚಾಕ್ಷರವಾದ ಬೀಜ ಮಂತ್ರ ಶಿವಾಯ ನಮಃ ಉಪದೇಶಿಸಿ ನಿರಾಕಾರನಾದ ಶಿವನ ಸಾಕಾರ ಕುರುಹಿನ ಶಿವಲಿಂಗವನ್ನು ರಾಜನ ಕೊರಳಿಗೆ ತೊಡಿಸಿದರು. ಯಾವಾಗ ಗುರುಗಳು ಮಸ್ತಕ ಸ್ಪರ್ಶ ಮಾಡಿ ಶಿವ ಪಂಚಾಕ್ಷರ ಬೋಧಿಸಿದರೋ ತತ್ಕ್ಷಣವೇ ಕಾರ್ಗತ್ತಲೆಯಲ್ಲಿ ಕೋಲ್ಮಿಂಚಿನಂತೆ ಮಾಂಸ ಪಿಂಡ ಶರೀರ ಹೋಗಿ ಮಂತ್ರಪಿಂಡ ಶರೀರವಾಯಿತು. ಪೂರ್ವದಲ್ಲಿ ರಾಜನು ಮಾಡಿದ ಪಾಪದ ಕೆಲಸಗಳೆಲ್ಲ ಪಾಪರೂಪದ ಕಾಗಿಗಳಾಗಿ ಮಂತ್ರಪಿಂಡ ಶರೀರ ಬಿಟ್ಟು ಕುಹಕ ಧ್ವನಿಯಾದ ಕಾಕಾ ಎಂದು ಕೂಗುತ್ತಾ ಬಹುದೂರ ಹೊರಟು ಹೋದವು. ಪಾಪಾತ್ಮನಾದ ರಾಜ ಪಾವನನಾಗಿ ಶಿವಭಕ್ತನಾದನು. ಇದೆಲ್ಲವನ್ನು ನೋಡುತ್ತಾ ಭಯ ಜಿಗುಪ್ಸೆಯಿಂದ ಮನನೊಂದು, ಹೇ ಗುರುದೇವ, ಇದೇನಿದು? ನನ್ನ ಶರೀರದಿಂದ ಕಾರ್ಮೋಡದಂತೆ ಈ ಕಾಗೆಗಳು ಹೊರಹೋಗಲು ಕಾರಣವೇನು? ಈ ಕಾಗೆಗಳಾವುವು? ಭಿನ್ನಯಿಸಬೇಕೆಂದು ಕೇಳಲು ಗಾರ್ಗ್ಯ ಮುನಿ ಪುಂಗವರು, ಹೇ ರಾಜನ್, ಆಲಿಸು. ನಿನಗೆ ತಿಳುವಳಿಕೆ ಬಂದಾಗಿನಿಂದ ಇಲ್ಲಿಯವರೆಗೆ ನೀನು ರಾಜನಾಗಿ ಮೆರೆದು ಮಾಡಿದ ಪಾಪದ ಕೆಲಸಗಳೆಲ್ಲವೂ, ಅಂದರೆ ನಿನ್ನಲ್ಲಿಯ ಅರಿಷಡ್ವರ್ಗಗಳು ನಿನ್ನ ಶಿವಮಯವಾದ ಶರೀರದಲ್ಲಿ ಇರಲಾಗದೆ ಹೊರಟು ಹೋದವು. ಇಂದಿನಿಂದ ನೀನು ಶಿವನಲ್ಲಿ ಭಕ್ತಿ ಶ್ರದ್ಧೆಯಿಂದ ಶಿವ ಪಂಚಾಕ್ಷರ ಮಂತ್ರ ಜಪಿಸುತ್ತಾ ಸತಿ ಕಲಾವತಿಯೊಂದಿಗೆ ಶಿವಪೂಜೆ, ಶಿವಧ್ಯಾನ, ಶಿವಚಿಂತನ ಮಾಡುತ್ತಾ ನಿನ್ನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳಿಗೂ ಶಿವ ಪಂಚಾಕ್ಷರ ಮಹಿಮೆ ಬೋಧಿಸಿ ಸರ್ವರನ್ನು ಪಾಪ ಮುಕ್ತರನ್ನಾಗಿ ಮಾಡುತ್ತಾ ರಾಜ್ಯಭಾರ ಮಾಡಿರಿ ಎಂದು ಉಪದೇಶಿಸಿ ಆಶೀರ್ವದಿಸಿದರು. ಆಗ ರಾಜ ದಂಪತಿಗಳು ಗಾರ್ಗ್ಯ ಮಹಾಮುನಿಗಳಿಂದ ಶುಭಾಶೀರ್ವಾದ ಪಡೆದು ಮರಳಿ ಮಥುರಾ ನಗರಕ್ಕೆ ಬಂದು ನಿತ್ಯದಲ್ಲಿ ಶಿವಾಯ ನಮಃ ಎಂಬ ಶಿವ ಪಂಚಾಕ್ಷರ ಮಂತ್ರ ಪಠಿಸುತ್ತಾ ತನ್ನ ರಾಜ್ಯದೆಲ್ಲೆಡೆ ಶಿವಾಲಯಗಳನ್ನು ನಿರ್ಮಿಸಿ ನಿತ್ಯ ಶಿವನಿಗೆ ಪೂಜೆ, ರುದ್ರಘೋಷ ನಡೆಯುವಂತೆ ವ್ಯವಸ್ಥೆ ಮಾಡಿಸಿದನು. ಪುರ ಜನರಿಗೆಲ್ಲರಿಗೂ ಗುರುಗಳಿಂದ ಶಿವದೀಕ್ಷೆ ಕೊಡಿಸಿ ಸರ್ವರನ್ನು ಶಿವಮಂತ್ರ ಮಹಿಮೆಯಿಂದ ಪಾಪಮುಕ್ತರನ್ನಾಗಿ ಇಹಲೋಕದ ಸರ್ವ ಸುಖ ಭೋಗ ಭಾಗ್ಯಗಳನ್ನು ಹೊಂದಿ ಅಂತ್ಯದಲ್ಲಿ ಶಿವ ಸಾನ್ನಿಧ್ಯವನ್ನು ಹೊಂದುವಂತೆ ಮಾಡಿದನು. ತಾನೂ ಕೂಡ ರಾಜಧಾನಿಯಾದ ಮಥುರೆಯಲ್ಲಿ ರಾಜಮನೆಯನ್ನು ಶಿವಮಯವಾದ ಮಹಾಮನೆಯನ್ನಾಗಿಸಿ ನಿತ್ಯದಲ್ಲಿ ಸತಿಯೊಂದಿಗೆ ಪ್ರಾತಃ ಕಾಲ ಶಿವಧ್ಯಾನ, ಶಿವಪೂಜೆ, ಸಾಯಂಕಾಲ ಶಿವಚಿಂತನೆ, ಶಿವಗೋಷ್ಠಿಗಳನ್ನು ನಡೆಸುತ್ತಾ ಶಿವ ಪಂಚಾಕ್ಷರ ಮಂತ್ರ ಪ್ರಭಾವದಿಂದ ರಾಜ್ಯಾಡಳಿತ ಮಾಡುತ್ತಾ ಕೊನೆಗೆ ಶಿವನ ಕರೆಗೆ ಓಗೊಟ್ಟು ಶಿವ ಸಾನ್ನಿಧ್ಯವನ್ನು ಪಡೆದನು. ಮಂತ್ರಗಳಲ್ಲಧಿಕ ಶಿವಮಂತ್ರ, ಪೂಜೆಗಳಲ್ಲಧಿಕ ಶಿವಪೂಜೆ, ದೇವರ್ಗಳೊಳ್ ಶಿವನಧಿಕ. ಸ್ಕಂದ ಪುರಾಣದಲ್ಲಿ ಮಿಂಚುವ ಸತಿಪತಿಯನ್ನು ಪಾವನನ್ನಾಗಿ ಮಾಡಿದ ಶಿವಲೀಲ ಕಥಾಮೃತದ 1ನೆಯ ಅಧ್ಯಾಯ ಸಂಪನ್ನವಾದ್ದು. ಇದು ಕಾರಣ ಶಿವನೇ ಸರ್ವೋತ್ತಮ, ಹರಹರ ಮಹಾದೇವ ಸ್ಕಂದ ಪುರಾಣದಲ್ಲಿ ಬರುವ ಮಹಾಶಿವರಾತ್ರಿ ಮಹಿಮೆ ಹಾಗೂ ಸತಿಯಿಂದ ಶಿವದೀಕ್ಷೆ ಪಡೆದ ದಶಾರ್ಹನ ರಾಜನ ಜೀವನದಲ್ಲಿ ಶಿವಲೀಲಾ ಮಹಿಮೆಯನ್ನು ಸೂತ ಮುನಿಗಳು ಶೌನಕಾದಿ ಮುನಿಗಳಿಗೆ, ಹೇ ಋಷಿಗಳೇ, ಈ ಮಹಾಶಿವರಾತ್ರಿ ಮಹಿಮೆ ಹಾಗೂ ದಶಾರ್ಹ ರಾಜನ ಜೀವನ ಚರಿತ್ರೆಯನ್ನು ಯಾರು ಓದುವರೋ, ಜಪಿಸುವರೋ, ಗ್ರಂಥ ಪೂಜಿಸುವರೋ ಅಂಥವರ ಜೀವನ ಸಂಸಾರಗಳು ಶ್ರೀ ಶಿವನ ಕರುಣೆಯಿಂದ ಪಾವನವಾಗುವು ಎಂದು ಹೇಳಿದರು. ಇತಿ ಶಿವಮಯಂ. ಈ ಪ್ರಕಾರ ಶಿವಲೀಲಾಮೃತ 1ನೇ ಅಧ್ಯಾಯ ಮುಗಿದಿತು.